ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಇವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಾವು ಹೋರಾಟವನ್ನು ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಮೇ 22, 2026 ರಾಜ್ಯ ಸರ್ಕಾರದಿಂದ ಕನಿಷ್ಠ ವೇತನ ನಿಗದಿ ಮಾಡಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಆ ಕನಿಷ್ಠ ವೇತನವನ್ನ ಏನು ಸರ್ಕಾರ ಆದೇಶ ಮಾಡಿದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದನ್ನು ಕೊಡ್ತಾ ಇರೋ ಕಾರಣ ಇವತ್ತು ನಾವು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಸರ್ಕಾರ ಮಟ್ಟದಲ್ಲಿ ಈಗ ಅದನ್ನು ತಡೆ ಆಜ್ಞೆ ತಂದಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತೀವಿ. ನಮಗೆ ಹೊಸ ಕನಿಷ್ಠ ವೇತನ ನಾವು ಸುಮಾರು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8, 9 ಗಂಟೆವರೆಗೂ ನಾವು ಕೆಲಸವನ್ನು ಮಾಡ್ತೀವಿ. ಆದರೂ ಕೂಡ ನಮಗೆ ಸಂಬಳ ಸಿಗ್ತಾ ಇರೋದು 13,500 ಮತ್ತು 14,000, 12,000 ಮಾತ್ರವನ್ನ ನಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ನೌಕರರಿಗೆ ಸರಿಯಾಗಿ ಯೂನಿಫಾರ್ಮ್ ಇಲ್ಲ, ID ಕಾರ್ಡ್ ಇಲ್ಲ, PF ESI ನಂಬರ್ಗಳಿಲ್ಲ, ಕೆಲವೊಬ್ಬರದ್ದು ಇನ್ನೂ ತುಂಬಿಲ್ಲ. ಅದೇ ರೀತಿಯಾಗಿ ನಾವು ಕೇಳ್ತಾ ಇರೋದು ನಮಗೆ ಹೊಸ ಕನಿಷ್ಠ ವೇತನ ಕೊಟ್ಟು ಕನಿಷ್ಠ 31,000 ಸಂಬಳವನ್ನು ನಮಗೆ ಕೊಡಬೇಕು. ಯಾಕೆ ಬಂದರೆ ನಾವು 5 ವರ್ಷ 10 ವರ್ಷ ಮಾಡಿದವರಲ್ಲ, ನಾವು ಸುಮಾರು ಒಂದು 20 ವರ್ಷದಿಂದ ಈ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ವಿ. 10 ವರ್ಷದವರು ಇದ್ವಿ. ಇಲ್ಲಿ ಬಂದವರೆಲ್ಲ 10-15 ವರ್ಷ ಮಾಡಿದವ್ರು ಕೆಲಸದವರಿದ್ದಾರೆ. ಸೊ ಹಾಗಾಗಿ ನಮ್ಮ ಮೂಲ ಬೇಡಿಕೆ ನಮಗೆ ಕನಿಷ್ಠ ವೇತನ ಕೊಡಬೇಕು, ವಾರದ ರಜೆ ಕೊಡಬೇಕು. ಅದ್ರ ಜೊತೆಗೆ ನಮಗೆ ಬರುವಂಥ ಸರ್ಕಾರಿ ಸೌಲಭ್ಯಗಳನ್ನು ನಮಗೆ ನೀಡಬೇಕು. ನಮಗೆ ತಕ್ಷಣ ಮೇ 22, 2026 ಇಲ್ಲಿವರೆಗೂ ನಮ್ಮ ಕನಿಷ್ಠ ವೇತನ ಪಾವತಿ ಮಾಡಬೇಕು. ಪ್ರದೀಪ್ ದಳವಾಯಿ ಅಂತ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ. ಆಲ್ ಬೆಳಗಾವಿ ಡಿಸ್ಟ್ರಿಕ್ಟ್ ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕಿಂದ ಬಂದಿದ್ದಾರೆ. ತಿಂಗಳ ಕರೆಕ್ಟ್ ಆಗಿ ನಮಗೆ ಪೇಮೆಂಟ್ ಆಗ್ಬೇಕ್ರಿ. ತಿಂಗಳಿಗೆ ಒಂದು ಡೇಟ್ ಅಂತ ಹೇಳಿ ನಮಗೆ ಪೇಮೆಂಟ್ ಆಗ್ಬೇಕ್ರಿ. ಆಮೇಲೆ ಪೇಮೆಂಟ್ ಲೇಟ್ ಆಗೋದ್ರಿಂದ ನಮ್ಗೆ ಏನ್ ಸಮಸ್ಯೆ ಆಗತ್ತೈತೆ ಅಂದ್ರೆ ಸರಿ, ನಮ್ಮ ಮನ್ಯಾಗ ಸಣ್ಣ ಮಕ್ಕಳ ಸ್ಕೂಲಿಗೆ ಹೋಗ್ತಾರ್ರಿ. ಆಮೇಲೆ ರೀ ಮನೆ ಬಾಡಿಗೆ ಕಟ್ಕೊಂಡಿದ್ದೀವಿ ಸರ್. ನಾವ್ರಿ ಬಾಡಿಗೆ ಕಟ್ಕೊಂಡಿದ್ರ ರೀ ಓನರ್ಗಳು ತಿಂಗಳ ಇಷ್ಟಂತ ದಿವಸ ಆಯ್ತಂದ್ರೆ ಡೇಟ್ ಕಂದ್ರ ಬಂದ್ಬಿಡ್ತಾರ್ರಿ. ಬಾಡಿಗೆ ಕಟ್ಟೋಕ್ ಆಗದೆ ಇರೋ ಕಾರಣ ಮನೆ ಖಾಲಿ ಮಾಡಂತಾರ್ರಿ. ಅವ್ರನ್ನು ನಾವು ಹೇಳ್ಕೋಬೇಕಂತಂದ್ರೆ ನಮ್ಗೆ ಕಷ್ಟ ಆಗತೈತ್ರಿ. ಇನ್ನೊಂದು ಕಾಲೇಜ್ ಫೀಸ್ ಕಟ್ಬೇಕಾದ್ರೆ ಮಕ್ಕಳಿಗೆ ಈಗ ಕಾಲೇಜ್ ಸ್ಟಾರ್ಟ್ ಅದಾವ್ರಿ, ನಮ್ಗೆ ಕಟ್ಬೇಕಂದ್ರೆ ಅದು ತ್ರಾಸ ಆಗತ್ರಿ ಸರ್. ಹಿಂಗಾಗಿ ನಮ್ ಪೇಮೆಂಟ್ ಜಾಸ್ತಿ ಆಗ್ಬೇಕ್ರಿ ಸರ್. ನಮ್ಗೆ ಇಷ್ಟ ಪೇಮೆಂಟ್ ಒಳಗೆ ನಮ್ಗೆ ಆಗ್ತಿಲ್ರಿ. ಪೇಮೆಂಟ್ ಜಾಸ್ತಿ ಆಗ್ಬೇಕ್ರಿ. ಕ್ಲಿಯರ್ ತಿಂಗಳ ನಮ್ಗೆ ಪೇಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕ್ರಿ ಸರ್. ಆಮೇಲೆ ನಮ್ಗೆ 5 ತಾರೀಕು ಅಂತಂದ್ರೆ ನಮ್ಗೆ ಕರೆಕ್ಟ್ ತಿಂಗಳ ಪೇಮೆಂಟ್ ಆಗ್ಬೇಕ್ರಿ ಸರ್. ಮತ್ತು ನಮ್ಗೆ ರಜೆ ಬೇಕ್ರಿ ಸರ್. ಇಷ್ಟಂತ ಹೇಳಿ ತಿಂಗಳದಾಗ ಒಂದು ರಜೆ ಬೇಕ್ರಿ ಸರ್. ನಮ್ಗೆ ರಜೆ ಕೊಡ್ಬೇಕ್ರಿ. ಹಿಂಗೆ ಸರ್ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ ಸರ್. ಹೌದು ಸರ್. ನಾವ್ ಏನೋ ಇದ್ರಿ ಸೂಟಿ ಮಾಡ್ಬೇಕಂತಂದ್ರೆ ನಮ್ಗೆ ಈಗ ಅನುಕೂಲ ಇರೋದಿಲ್ರಿ. ಮಕ್ಕಳ ಸಲುವಾಗಿ ನಾವು ಮಕ್ಕಳ ಸಲ ದುಡ್ತೇವೆ ಅನುಕೂಲ, ಮಕ್ಕಳ ಸಲ ನಾವು ಕೆಲಸ ಮಾಡ್ತೀವಿ ಸರ್. ಆದ್ರೆ ನಮಗೂ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಸರ್. 25 ವರ್ಷ ಆಯ್ತ್ರಿ ಕೆಲಸ ಮಾಡಕತ್ತ. ಬರೀ 300, 400, 500ದಿಂದ ರೀ. ಈಗ ಹೆಚ್ಚಿಗೆ ಆದಾಗಿಂದ ನಮ್ಮ ಪಗಾರ ಜಾಸ್ತಿ ಇಲ್ರಿ. ಬೆಳಿಗ್ಗೆ 3 ಗಂಟೆಯಿಂದ ಮಧ್ಯಾಹ್ನ ಸಂಜೆ 6 ಗಂಟೆ ಮಟಾರಿ. 6 ಗಂಟೆಗೆ ಮನೆಗೆ ಹೋದ್ರೆ ರಾತ್ರಿ 10 ಗಂಟೆ ಮಟಾರಿ ಕೆಲಸ ನಮ್ದು. ಪೇಮೆಂಟ್ ಜಾಸ್ತಿ ಇಲ್ಲ, ಏನಿಲ್ಲ ರೀ. ನಾವು ಎಷ್ಟೊತ್ತು ತಡ್ಕೊತ ಹೋಗೋದ್ರಿ. ಒಲಿ ಮ್ಯಾಲೆ ಅಡಿಗೆ ಮಾಡೋದ್ರಿ. ಈಗ ಗ್ಯಾಸ್ ಬಂದಾವ್ರಿ. ಇನ್ನಿವರೆಗೆ ನಾವು ತಡ್ಕೊಂಡ್ ನಮ್ಗೆ ಸಾಕಾಗಿ ಈಗ ಹೋರಾಟಕ್ಕೆ ಬಂದಿದ್ದೀವ್ರಿ. ನಾವು ತಾಯವ್ವ ಮೇತ್ರಿ.